ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ, ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳು, ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಮತ್ತು ಮಾರುಕಟ್ಟೆಯ ಅವಕಾಶಗಳ ಬಗ್ಗೆ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ, ಮುಖ್ಯಸ್ಥರು, ಆಹಾರ ಸಂಶೋಧನಾ ಘಟಕ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಇವರು ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲಾ ಮಟ್ಟದ ಅರಿವು ಮೂಡಿಸಿದ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳುವಿರಿ. ನಂತರದಲ್ಲಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ಇನ್ನು ಕೊನೆಯದಾಗಿ ವೆಂಕಟೇಶ್ ಮಾರೆಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ಪ್ರಕಟಣೆಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. हर जोखिम से निकल कर फसल आए, सुरक्षित हो जाए. फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಗರ್ಭಪಾತ ಸಾಮಾನ್ಯವಾಗಿ ಆಗ್ತಿರುತ್ತೆ. ಇದರಿಂದ ಸಾಕಷ್ಟು ಹಾನಿಯನ್ನು ನಮ್ಮ ಜಾನುವಾರು ಸಾಕಾಣಿಕೆದಾರರು ಅನುಭವಿಸ್ತಾ ಇರ್ತಾರೆ. ಎಮ್ಮಿರ್ಬೋದು, ಆಕಳಿರ್ಬೋದು ಮತ್ತು ಕೆಲವೊಮ್ಮೆ ಆಡು ಕುರಿಗಳಲ್ಲಿ ಸಹ ಗರ್ಭಪಾತ ಆಗುವುದನ್ನು ನಾವೆಲ್ಲ ನೋಡ್ತಾ ಇರ್ತೇವೆ. ಇದಕ್ಕೆ ಕಾರಣ ಏನು? ಗರ್ಭಪಾತ ಆಗಲಾರ್ದಂತೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಯಾಕಾಗತ್ತೆ, ಜೊತೆಗೆ ಗರ್ಭಪಾತ ಆದಾಗ ಏನು ಒಂದು ಆರೋಗ್ಯ ಕಾಳಜಿಯನ್ನು ಜಾನುವಾರುಗಳಿಗೆ ತಗೋಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಜಯನ್ ಶ್ರೀಧರ್ ಅವರೇ. ಮೊದಲನೇದಾಗಿ ನಮ್ಮ ರೈತರಿಗೆ ಹೇಳಿ,
ಗರ್ಭಪಾತ ಜಾನುವಾರುಗಳಲ್ಲಿ ಆಗಲಿಕ್ಕೆ ಕಾರಣಗಳು ಏನು? ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ನಮಸ್ಕಾರಗಳು. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ಅನೇಕ ಕಾರಣಗಳಿದ್ದಾವೆ. ಮೊದಲನೇದಾಗಿ ಈ ಪೌಷ್ಟಿಕಾಂಶಗಳ ಕೊರತೆಯಿಂದ ಗರ್ಭಪಾತ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಈ ಗರ್ಭಪಾತ ಇಂಥ ಪೌಷ್ಟಿಕಾಂಶಗಳ ಕೊರತೆಯಿಂದ ಸಾಮಾನ್ಯವಾಗಿ 3 ತಿಂಗಳ ಒಳಗಡೆ ಸಂಭವಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಂತರದ ದಿನಗಳಲ್ಲೂ ಸಹ ಪೌಷ್ಟಿಕಾಂಶಗಳ ಕೊರತೆ ಏನಾನ ಉಂಟಾದರೆ ಗರ್ಭಪಾತ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಎರಡನೇದಾಗಿ ನಂಜು ರೋಗಗಳು, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ನಂಜು ರೋಗಗಳಾಗಿರ್ಬೋದು, ಅಥವಾ ಶಿಲೀಂಧ್ರದಿಂದ ಬರ್ತಕ್ಕಂಥವಾಗಿರ್ಬೋದು, ಅಥವಾ ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆಗಳು. ಆಮೇಲೆ ನಾವು ಪ್ರೋಟೋಜುವಲ್ ಡಿಸೀಸಸ್ ಅಂತೇಳಿ ಕರಿತೀವಿ. ಸೊ ಅವುಗಳಿಂದಲೂ ಸಹ ಕಂದು ಆಗ್ತಕ್ಕಂಥದ್ದು. ಕೆಲವು 7ನೇ ತಿಂಗಳಲ್ಲಿ ಗರ್ಭಪಾತ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ, ಇನ್ನು ಕೆಲವು 3 ತಿಂಗಳಲ್ಲಿ ಆಗ್ತದೆ. ನಂತರ ಬರ್ತಕ್ಕಂಥದ್ದು ಪ್ರಚೋದಕಗಳ ಕೊರತೆ, ಡಿಫಿಷಿಯನ್ಸಿ ಆಫ್ ಹಾರ್ಮೋನ್ಸ್ ಅಂತ, ಅಂದರೆ ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿಯಿಂದ ಅನೇಕ ನಾವು ಕಾಯಿಲೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಕೊರತೆ ಕಾಯಿಲೆ ಅಂದರೆ ಈ ಪ್ರಚೋದಕಗಳ ಕೊರತೆ ಏನನ್ನ ಉಂಟಾದರೆ ಸಾಮಾನ್ಯವಾಗಿ 3 ರಿಂದ 4 ತಿಂಗಳು ಅವಧಿಯಲ್ಲಿ ಈ ಕಂದು ಆಗ್ತಕ್ಕಂಥ ಸಂದರ್ಭಗಳು ಅತಿ ಹೆಚ್ಚಾಗಿ ನಾವು ಕಾಣಬಹುದು. 4ನೇದಾಗಿ ಥ್ರೆಟನ್ಡ್ ಅಬಾರ್ಷನ್ಸ್ ಅಂತ, ರಾಸುಗಳನ್ನು ಗಾಬರಿಗೊಳಿಸಿದಾಗ ಅಥವಾ ಏನನ್ನ ವಿಚಿತ್ರವಾದ ಸೌಂಡ್ ಕೇಳಿದಾಗ ಇಂತಹ ಸಂದರ್ಭದಲ್ಲಿ ಥ್ರೆಟನ್ಡ್ ಅಬಾರ್ಷನ್ಸ್ ಅಂತಂದೇಳಿ ಹೇಳ್ತೀವಿ. ಸೊ ಇವೆಲ್ಲವೂ ಸಹ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ವಿವಿಧ ರೀತಿಯ ಕಾರಣಗಳು. ಈ ಕಾರಣಗಳ ಮೂಲಕ ಗರ್ಭಪಾತದ ಒಂದು ರೇಟ್ ಏನಿದೆ ಅದು 3%ಗಿನ್ನ ಯಾವುದೇ ಕಾರಣಕ್ಕೂ ಹೆಚ್ಚಾಗಬಾರ್ದು. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮ್ಮ ಒಂದು ಹರಡಲ್ಲಿ, ನಿಮ್ಮ ಒಂದು ಗುಂಪಿನಲ್ಲಿ ಒಂದು 8-10 ಹಸುಗಳಿದ್ರೆ ಅದರಲ್ಲಿ 1-2 ಏನನ್ನ ಕಂದಾಗ್ತದೆ ಅಂತಂದೇಳಿ ಆ ಥರ ಏನನ್ನ ನಮಗೆ ಗೊತ್ತಾಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಭ್ರೂಣವನ್ನು ನಾವು ಪರೀಕ್ಷೆಗೆ ನೀಡಬೇಕಾಗುತ್ತೆ. ಸೊ ಭ್ರೂಣ ಪರೀಕ್ಷೆ ಮಾಡಿ ನಂಜು ರೋಗಗಳು ಇಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮುಂದಿನ ಕ್ರಮಗಳನ್ನು ನಾವು ವಹಿಸ್ಬೋದಾಗಿದೆ. ಇವಿಷ್ಟು ವಿವಿಧ ರೀತಿಯ ಗರ್ಭಪಾತಕ್ಕೆ ಕಾರಣಗಳು. ಈಗ ಮುಖ್ಯವಾಗಿ ಕೆಲವೊಮ್ಮೆ ಹಳ್ಳಿಯಲ್ಲಿ ಒಂದು ತಪ್ಪು ಕಲ್ಪನೆ ಅನ್ಬೋದು ಅಥವಾ ನೈಜ ಕಲ್ಪನೆಗಳನ್ಬೋದು. ಹಳ್ಳಿಯಲ್ಲಿ ಏನು ಮಾಡ್ತಾರೆ, ಗರ್ಭ ಧರಿಸಿದಂಥ ಜಾನುವಾರುಗಳ ಮೇಲೆ ಯಾವುದಾದ್ರೂ ಕೋಣ ಇರ್ಬೋದು, ಹೋರಿ ಇರ್ಬೋದು, ಹಾರಿದಾಗ ಗರ್ಭಪಾತ ಆಗತ್ತಾ, ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಿರ್ತಾರೆ. ಇದು ನಿಜ ಅಂತೀರಾ, ಹೇಗೆ? ಹೌದು, ಇದು ಸತ್ಯವಾದಂಥ ಒಂದು ವಿಷಯ. ಯಾಕಂದರೆ ಗರ್ಭಧರಿಸಿದ ರಾಸುಗಳನ್ನು ನಾವು ಸಾಮಾನ್ಯ ರಾಸುಗಳ ಜೊತೆ ಇಂಡಲ್ಲಿ ಬಿಟ್ಟಾಗ ಸಾಮಾನ್ಯವಾಗಿ ಇವುಗಳಲ್ಲಿ ನಾವು ಫಾಲ್ಸ್ ಈಸ್ಟ್ರಸ್ ಅಂತೇಳಿ ಕರಿತೀವಿ. ಅವು ಗರ್ಭ ಧರಿಸಿದ್ರೂ ಸಹ ಬೆದೆಗೆ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಓರಿಗಳು ಹತ್ತುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ನೈಸರ್ಗಿಕ ಗರ್ಭಧಾರಣೆ ಆದಾಗ ಸಾಮಾನ್ಯವಾಗಿ ಆ ಒಂದು ಭಯಕ್ಕೆ ಅಥವಾ ಒಂದು ಓರಿ ಓಡಾಡಿಸ್ಕೊಂಡು ಹೋಗುತ್ತಲ್ಲ, ಆ ಒಂದು ಟೈಮ್ನಲ್ಲಿ ಅಬಾರ್ಷನ್ ಆಗೋಂಥ ಸಂದರ್ಭ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಾವು ಗರ್ಭಧರಿಸಿದ ರಾಸುಗಳನ್ನು ಸಾಮಾನ್ಯವಾಗಿ 6 ತಿಂಗಳ ನಂತರ ಪ್ರತ್ಯೇಕ ಮಾಡಿ ಅವುಗಳನ್ನು ಪ್ರತ್ಯೇಕವಾಗಿ ಮೇಯಿಸಬೇಕು, ಪ್ರತ್ಯೇಕವಾಗಿ ಕಟ್ಟಬೇಕು. ಸೊ ಓರಿಗಳ ಜೊತೆ ಅಥವಾ ಹಿಂಡಿನಲ್ಲಿ ಬಿಡಬಾರ್ದು, ಅತಿ ಹೆಚ್ಚು ದೂರ ಇವುಗಳನ್ನು ಒಡ್ಕೊಂಡು ಹೋಗಬಾರ್ದು. ಇವೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಗರ್ಭಕೋಶ ಸರಿಯಾಗಿ ಅಭಿವೃದ್ಧಿ ಆಗದೇ ಇದ್ದರೆ, ಗರ್ಭಕೋಶ ಚೆನ್ನಾಗಿ ಡೆವಲಪ್ ಆಗದೇ ಇದ್ದರೆ, ಈಗ ಕೆಲವೊಮ್ಮೆ ಏನಾಗುತ್ತೆ, ಬೇಗ ಗರ್ಭಧಾರಣೆ ಆಗಿಬಿಡುತ್ತೆ. ಕೆಲವೊಂದು ಜಾನುವಾರುಗಳಲ್ಲಿ 2 ವರ್ಷಕ್ಕಿಂತ ಕರುಗಳು ಗರ್ಭಧಾರಣೆ ಮಾಡಿಬಿಡ್ತವೆ. ಅಂಥ ಸಂದರ್ಭದಲ್ಲಿ ಏನಾದರೂ ಸಾಧ್ಯತೆಗಳಿರ್ತಾವ? ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಗರ್ಭಧಾರಣೆ ಆಗಬೇಕಾಗಿತ್ತಂದರೆ ಎಮ್ಮೆ ಕರುಗಳಿಗೆ, ಆಕಳು ಕರುಗಳಿಗೆ ಅಥವಾ ಆಡು ಮರಿಗಳಿಗೆ, ಕುರಿ ಮರಿಗಳಿಗೆ ಎಷ್ಟು ವರ್ಷ ವಯಸ್ಸಿದ್ರೆ ಒಳ್ಳೇದಂತಿರ್ತಾವೆ? ಸಾಮಾನ್ಯವಾಗಿ ಈ ಮಿಶ್ರತಳಿ ಹಸುಗಳಲ್ಲಿ ನಮಗೆ ವಯಸ್ಸಿಗಿನ್ನ ತೂಕನೇ ಮುಖ್ಯ. 200 ರಿಂದ 250 kg ತೂಕ ಇರತಕ್ಕಂಥ ರಾಸುಗಳನ್ನು ನಾವು ಗರ್ಭಧಾರಣೆಗೆ ಒಳಪಡಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಗರ್ಭಾಶಯವನ್ನು ಪರೀಕ್ಷೆ ಮಾಡಿ ನೋಡಿದಾಗ ಗರ್ಭಾಶಯದ ಒಂದು ಸೈಜ್ ಆಫ್ ದ ಯುಟ್ರಸ್ ಅಂತ ನಾವೇನು ಹೇಳ್ತೀವಿ, ಅದು ಆಪ್ಟಿಮಮ್ ಸರಿಯಾಗಿದ್ದರೆ ಮಾತ್ರನೇ ಅಂಥ ರಾಸುಗಳನ್ನು ತೂಕ ನೋಡಿಯೂ ಸಹ ನಾವು ಗರ್ಭಧಾರಣೆಗೆ ಒಳಪಡಿಸ್ಬೋದು. ಸಾಮಾನ್ಯ 3 ರಿಂದ 4 ವರ್ಷ ವಯಸ್ಸಾದರೂ ಕೆಲವುಗಳು ಆ ತೂಕ ಬಂದಿರಲ್ಲ, 200 ರಿಂದ 250 kg ತೂಕ ಇರಲ್ಲ ಮಿಶ್ರತಳಿ ರಾಸುಗಳಲ್ಲಿ. ಅಂಥವುಗಳಲ್ಲಿ ನಾವು ಗರ್ಭಧಾರಣೆಗೆ ನಾವು ಎಷ್ಟೇ ಸಾರಿ ಒಳಪಡಿಸಿದ್ರು ಸಹ ಅವು ಸೂಲು ನಿಲ್ಲೋದಿಲ್ಲ. 3 ತಿಂಗಳವರೆಗೂ ನಿಂತು 4ನೇ ತಿಂಗಳಲ್ಲಿ ಭ್ರೂಣ ಒಳಗಡೆ ಕರಗೋಗ್ಬಿಡುತ್ತೆ. ಸೊ ಇಂಥ ಕೇಸುಗಳಲ್ಲಿ ನಮಗೆ ಸಾಕಷ್ಟು ಇದರಲ್ಲಿ ಗರ್ಭಪಾತ ಆಗಿದೆ ಅಂತಂದು ಗೊತ್ತಾಗಲ್ಲ. ಸೊ ಇದು ಮಿಶ್ರತಳಿ ರಾಸುಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ನಾವು ನಾಟಿ ದನಗಳನ್ನು ತಗೊಂಡಾಗ 3 ರಿಂದ 5 ವರ್ಷದಲ್ಲಿ ಅವು ಪ್ರಾಯಕ್ಕೆ ಬರೋಂಥದ್ದು. ಎಮ್ಮೆಗಳಂದರೆ 4 ರಿಂದ 5 ವರ್ಷದವರೆಗೂ ಆಗುತ್ತೆ ಪ್ರಾಯಕ್ಕೆ ಬರೋದಕ್ಕೆ. ಸೊ ತದನಂತರನೇ ಮತ್ತು ನಾಟಿ ದನಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ 3 ರಿಂದ 5 ವರ್ಷದಲ್ಲಿ ಪ್ರಾಯಕ್ಕೆ ಬಂದಾಗ ನಾವು ಕಟ್ಟಿಸಿದರೆ ಗರ್ಭಚೀಲವನ್ನು ಆವಾಗಲೂ ಸಹ ಪರೀಕ್ಷೆ ಮಾಡಬೇಕು. ಒಂದು ಸಾರಿ ನೀವು ಕಟ್ಟಿಸಿದಾಗ ಅದು ಸೂಲು ನಿಲ್ಲಿಲ್ಲ ಅಂದರೆ ಮತ್ತೆ ಬರೀ ಗರ್ಭ ಪರೀಕ್ಷೆಯನ್ನು ಮಾಡಿಸಿ ಎಲ್ಲ ಸರಿಯಾದ ರೀತಿಯಲ್ಲಿ ಇದೆ ಅಂದಾಗಲೇ ನಾವು ಮತ್ತೆ ಕೃತಗರ್ಭಧಾರಣೆಗೆ ಒಳಪಡಿಸ್ಬೋದು. ಇಲ್ಲ ಅಂತಂದರೆ ಅವು ಪೌಷ್ಟಿಕಾಂಶಗಳ ಕೊರತೆ ಇರ್ಬೋದು, ಅಥವಾ ಶಕ್ತಿಯ ಕೊರತೆ ಇರ್ಬೋದು, ಪ್ರಚೋದಕಗಳ ಕೊರತೆ ಇರ್ಬೋದು. ಸೊ ಇವೆಲ್ಲ ಪ್ರಾಬ್ಲಮ್ಸಿಂದ ರಾಸುಗಳು ಗರ್ಭಧಾರಣೆ ಮಾಡಿದಾಗಿಯೂ ಸಹ ನಿಲ್ಲೋದಿಲ್ಲ.
ಇನ್ನು ಕುರಿ ಮೇಕೆಗಳಲ್ಲಂದರೆ ಅವು ವಯಸ್ಸಿಗೆ ಬರ್ತಕ್ಕಂಥದ್ದೇ 1 ವರ್ಷಕ್ಕೆ ಕುರಿ ಮೇಕೆಗಳು. ಸೊ ಅವುಗಳಿಗೆಲ್ಲ ಪೌಷ್ಟಿಕಾಂಶದ ಒಂದು ಕೊರತೆ ಇಲ್ದಂಗೆ ಎಲ್ಲ ರೀತಿಯ ಹಸಿರು ಮೇವು, ಒಣಮೇವು, ದಾಣಿ ಮಿಶ್ರಣ ಪೂರೈಸಿದಾಗ ಅವುಗಳು ಕಟ್ಟುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನಾವು ಜೀವಸತ್ವ ಎ ಮತ್ತು ಇ ಇವುಗಳನ್ನು ಸ್ಟೆರಿಲಿಟಿ ವಿಟಮಿನ್ಸ್ ಅಂತಂದು ಹೇಳಿ ಕರಿತೀವಿ ನಾವು. ಅಂದರೆ ಗರ್ಭಧಾರಣೆಗೆ ಇವು ಅತಿ ಮುಖ್ಯವಾಗಿ ಬೇಕಾದಂಥ ವಿಟಮಿನ್ಸ್, ವಿಟಮಿನ್ ಎ ಮತ್ತು ವಿಟಮಿನ್ ಇ. ಇವೆರಡರ ಕೊರತೆ ಉಂಟಾದರೆ ರಾಸುಗಳು ಗರ್ಭ ಧರಿಸೋದಿಲ್ಲ. ಅವುಗಳ ಯಾವುದೇ ಒಂದು ವಯಸ್ಸಿರ್ಬೋದು ಅಥವಾ ಎಷ್ಟೇ ಆರೋಗ್ಯವಾಗಿರ್ಬೋದು, ಈ ವಿಟಮಿನ್ಗಳ ಕೊರತೆ ಉಂಟಾಗದಂಗೆ ನಾವು ಸಾಮಾನ್ಯವಾಗಿ ನೋಡ್ಕೋಬೇಕು. ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾವು ವಯಸ್ಸಿಗೆ ಬಂದಂಥ ರಾಸುಗಳಲ್ಲಿ ಈ ವಿಟಮಿನ್ ಎ ಪೂರೈಕೆಯನ್ನು ಮಾಡಬೇಕು. ಇಂಜೆಕ್ಷನ್ಸ್ ಬರುತ್ತೆ. ಸೊ ಇಂಜೆಕ್ಷನ್ 5000 IU ಇಂಜೆಕ್ಷನ್ಸನ್ನು ಕೊಡಬೇಕಾಗುತ್ತೆ. ಆಮೇಲೆ ಗರ್ಭಾವಧಿಯ ಅಂದರೆ 3rd ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ 6ರಿಂದ 9ನೇ ತಿಂಗಳ ಅವಧಿಯಲ್ಲೂ ಸಹ ಇದನ್ನು ಕೊಡಬೇಕು. ಸುಮಾರು 10ರಿಂದ 15,000 IUವರೆಗೂ ನಾವು ಮಿಶ್ರತಳಿ ರಾಸುಗಳಲ್ಲಿ ವಿಟಮಿನ್ ಎ ಸಪ್ಲಿಮೆಂಟ್ ಮಾಡಿದರೆ ಸೊ ಅಂಥ ರಾಸುಗಳು ಆರೋಗ್ಯಯುತವಾದಂಥ ಕರುಗಳನ್ನು ಹಾಕ್ತವೆ. ಮುಂದೆ ಗರ್ಭಧಾರಣೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ನಾವು ಎಲ್ಲ ನೋಡ್ಕೋಬೇಕಾದಂಥ ಒಂದು ಸಲಹೆ. ಈಗ ಒಮ್ಮೆ ಗರ್ಭಪಾತ ಆಗಿಬಿಡುತ್ತೆ ಜಾನುವಾರುಗಳಲ್ಲಿ. ಗರ್ಭಪಾತ ಆದಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತೊಗೋಬೇಕು? ಅದಕ್ಕೆ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಯಾವ ರೀತಿ ಸಲಹೆ ಸೂಚನೆಗಳು ವೈದ್ಯರು ಏನೇನು ಮಾಡ್ಬೇಕಾಗತ್ತಂತೀರಿ ಗರ್ಭಪಾತ ಜಾನುವಾರುಗಳಲ್ಲಿ ಆದಾಗ? ಸೊ ಸಾಮಾನ್ಯವಾಗಿ ಗರ್ಭಪಾತ ಉಂಟಾದಾಗ ರೈತರು ನೇರವಾಗಿ ನಾವು ಭ್ರೂಣ ಆಗಿರ್ಬೋದು ಅಥವಾ ಮಾಸ ಅಂತಂದೇಳಿ ಏನು ಕರಿತೀವಿ, ಮಾಸದ ಚೀಲ ಆಗಿರ್ಬೋದು ಅಥವಾ ಫೀಟಲ್ ಮೆಂಬ್ರೇನ್ಸ್ ಅಂತಂದೇಳಿ ಕರಿತೀವಿ, ಇವುಗಳನ್ನು ನೇರವಾಗಿ ಬರಿಗೈಯಿಂದ ಎತ್ತಬಾರ್ದು, ಮುಟ್ಟಬಾರ್ದು. ಸಾಧ್ಯವಾದಷ್ಟು ಕೈಗೆ ಗಾಯಗಳು ಇರಬಾರ್ದು. ಗಾಯಗಳಿದ್ರೆ ಅಂಥವುಗಳನ್ನ ಟಚ್ ಮಾಡಬಾರ್ದು. ಗಾಯಗಳು ಇರದಂಥ ಸಂದರ್ಭದಲ್ಲಿ ಕೈಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಆ ಒಂದು ಫೀಟಲ್ ಮೆಂಬ್ರೇನ್ಸ್ ಆಗಿರ್ಬೋದು ಅಥವಾ ಭ್ರೂಣ ಆಗಿರ್ಬೋದು ಇವೆಲ್ಲವನ್ನು ತೆಗೆದು ಒಂದು ಕಡೆ ತೆಗೆದು ಉಣಿಸ್ಬೇಕು. ಸೊ ಇವೆಲ್ಲಕ್ಕಿಂತ ಮುಂಚೆ ಯಾವ ಒಂದು ತಿಂಗಳಲ್ಲಿ ಅಬಾರ್ಷನ್ ಆಗಿದೆ, ಕಂದು ಹಾಕಿದೆ, ಅದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಇನ್ ಕೇಸ್ 7ನೇ ತಿಂಗಳಲ್ಲಿ ಅಂದರೆ 3rd ಟ್ರೈಮಿಸ್ಟರ್ ಎಂಟ್ರಿ ಆಗ್ತಿದ್ದಂಗೆ ಅಬಾರ್ಷನ್ ಆಯಿತು ಅಂದರೆ, ಕಂದು ಹಾಕ್ತು ಅಂದರೆ, ಆ ಸಂದರ್ಭದಲ್ಲಿ ಹೆಚ್ಚು ನಾವು ಬ್ರುಸೆಲೋಸಿಸ್ ಕಾಯಿಲೆ, ಕಂದು ರೋಗ ಅಂತಂದೇಳಿ ನಾವೇನು ಹೇಳ್ತೀವಿ, ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮಿಶ್ರತಳಿ ರಾಸುಗಳಲ್ಲಿ. ಸೊ ಇಂಥ ಒಂದು ಸಂದರ್ಭ ಇದ್ದಾಗ ಅಂಥ ಒಂದು ಇಂಡಲ್ಲಿ 7 ತಿಂಗಳ ನಂತರ ಅಬಾರ್ಷನ್ ರೇಟ್ 3%ಗಿಂತ ಜಾಸ್ತಿ ಹೋದರೆ ಸೊ ಆವಾಗ ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕಾಗುತ್ತೆ. ನೇರವಾಗಿ ರೈತರು ಅಂಥವುಗಳನ್ನ ಮುಟ್ಟದೇ ಇರೋದು ಬಹಳ ಒಳ್ಳೆಯದು. ಸೊ ಮುಟ್ಟಿದರೆ ಅವ್ರಿಗೂ ಸಹ ಕಾಯಿಲೆ ಬರೋಂಥ ಸಂದರ್ಭ ಇರುತ್ತೆ. ಈ ಬ್ರುಸೆಲೋಸಿಸ್ ಕಾಯಿಲೆ ನೇರವಾಗಿ ರೈತರಿಗೂ ಸಹ ಬರುತ್ತೆ. ಇದು ಕಂದು ರೋಗ ಅಂತೇಳಿ. ಸೊ ಹ್ಯೂಮನ್ಸಲ್ಲಿ ಇದು ಅತಿಯಾದಂಥ ಜ್ವರ, ತಲೆನೋವು, ಆಮೇಲೆ ಅವರಲ್ಲೂ ಸಹ ಬಂಜೆತನವನ್ನು ಉಂಟು ಮಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅನೇಕ ವೆಟರ್ನರಿ ಡಾಕ್ಟರ್ಸ್ ಸಹ ಈ ಸಮಸ್ಯೆಯಿಂದ ಬಳಲಿದ್ದಾರೆ. ಆಮೇಲೆ ಮನುಷ್ಯರಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ, 100% ಕ್ಯೂರ್ ಆಗುತ್ತೆ. ಆದರೆ ಪ್ರಾಣಿಗಳಲ್ಲಿ ಒಂದು ಸಾರಿ ಇದು ಕಾಯಿಲೆ ಬಂತು ಅಂದರೆ ಅವು ಲೈಫ್ ಲಾಂಗ್ ಕ್ಯಾರಿಯರ್ಸ್ ಆಗಿಬಿಡ್ತವೆ. ಅಂದರೆ ಈ ಆರ್ಗ್ಯಾನಿಸಮ್ ಅವುಗಳಲ್ಲಿ ಇಟ್ಕೊಂಡು ಲೈಫ್ ಲಾಂಗ್ ಇದು ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ಚಿಕಿತ್ಸೆ ಭಾಳ ಕಾಸ್ಟ್ಲಿ ಆಗುತ್ತೆ ಮತ್ತು ಅವು ಪೂರ್ತಿ ಗುಣವಾಗೋದಿಲ್ಲ. ಜೀವಿತಾವಧಿಯಲ್ಲಿ ಕ್ಯಾರಿಯರ್ಸ್ ಆಗಿ ಉಳ್ಕೊಂಡ್ಬಿಡ್ತವೆ. ಬೇರೆ ರಾಸುಗಳಿಗೆ ಅವು ರೋಗದ ಮೂಲವಾಗಿಬಿಡ್ತವೆ. ಸೊ ರೋಗವನ್ನು ಬೇರೆ ಆರೋಗ್ಯವಂತ ರಾಸುಗಳಿಗೆ ಹರಡ್ತಾ ಇರ್ತವೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ರೈತರಿಗೆ ಅಡ್ವೈಸ್ ಮಾಡೋದೇನೆಂದರೆ, ನೇರವಾಗಿ ಮುಟ್ಟಬೇಡ್ರಿ. ಮುಟ್ಟಿದ್ರೂ ಸಹ ನಿಮ್ಗೇನು ಗಾಯ ಏನನ್ನಾಗಿದ್ದರೆ ಕೊಬ್ಬರಿ ಎಣ್ಣೆ ಏನನ್ನ ಹಚ್ಕೋಬೇಕು. ಗಾಯ ಆದರೂ ಆದಷ್ಟು ಟಚ್ ಮಾಡಬಾರ್ದು. ಆ ಕಣ್ಣಿಗೆ ಕೂಡ ಸಿಡಿಬಾರ್ದು. ಭ್ರೂಣದ ಒಂದು ದ್ರವ ಏನಿರುತ್ತೆ, ಆ ಮೆಂಬ್ರೇನ್ಸ್ನ ಒಂದು ದ್ರವ ಏನಿರುತ್ತೆ, ಅದು ಕಣ್ಣಿಗೆ ಸಿಡಿಬಾರ್ದು. ಸೊ ಕಣ್ಣಿಗೆ ನಾವು ಕನ್ನಡಕ ಏನನ್ನು ಹಾಕ್ಕೊಂಡು, ಸೊ ಗ್ಲೌಸ್ ಇದ್ದರೆ ಗ್ಲೌಸ್ ಹಾಕ್ಕೊಂಡು, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಅದನ್ನ ತೆಗೆದುಹಾಕಬೇಕು. ಆಮೇಲೆ ಇದು ಎಲ್ಲೂ ಸಿಡಿದಂಗೆ, ಬಾಯಿಗಾಗಲಿ ಅಥವಾ ಕಣ್ಣುಗಳಿಗಾಗಲಿ ಸಿಡಿದಂಗೆ ಆ ದ್ರವನ ನೋಡ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಹನಿಯಲ್ಲೂ ಸಹ ಸಾಕಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇದು ರೈತನಿಗೆ ಕಾಯಿಲೆ ಬರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಬಾರ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ 70% ಅಬಾರ್ಷನ್ಸು ನಂಜು ರೋಗಗಳಿಂದಲೇ ಆಗುತ್ತೆ. ನಾವು ಥ್ರೆಟೆಂಡ್ ಅಬಾರ್ಷನ್ಸ್ ಅಂತ ಅಥವಾ ಭಯಾನಕ ಭಯವನ್ನು ಉಂಟು ಮಾಡಿದಾಗ, ಶಬ್ದಗಳು ಉಂಟು ಮಾಡಿದಾಗ, ಪಟಾಕಿ ಹೊಡೆದಾಗ, ಇಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅಬಾರ್ಷನ್ಸ್ ಇವು ಲೆಸ್ ದೆನ್ 5%, 5%ಗಿನ್ನ ಕಡಿಮೆ. ಸೊ ಅಂಥದ್ರಲ್ಲಿ ನಾವೇನು ಮುಂಜಾಗ್ರತೆ ವಹಿಸೋ ಅವಶ್ಯಕತೆ ಇರಲ್ಲ. ಸೊ ಈಗ ಈ ಥರ ನಂಜು ರೋಗಗಳು 7ನೇ ಒಂದು ತಿಂಗಳಲ್ಲಿ ಅಥವಾ 3rd ಟ್ರೈಮಿಸ್ಟರ್ ಅಂತ ನಾವೇನು ಹೇಳ್ತೀವಿ, ಆವಾಗ ಅಬಾರ್ಷನ್ ಆದಾಗ ನಾವು ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಈಗ ಕೆಲವೊಮ್ಮೆ ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರೆ, ಗರ್ಭ ಧರಿಸಿದಂಥ ರಾಸುಗಳಿಗೆ ಹೊಡಿಬಾರ್ದು, ಇದರಿಂದ ಏಟು ಬಿತ್ತಂದರೆ ಗರ್ಭಪಾತ ಆಗತ್ತೆ. ಈಗ ಹೊಡಿಯುವಾಗ, ಮೇಸುವಾಗ ದೊಡ್ಡ ಬಡಗಿಯಿಂದ ತೊಗೊಂಡು ಹೊಡಿತಾ ಇರ್ತಾರೆ. ಅವು ಏನೋ ಕೇಳಲಿಕ್ಕಂದ್ರೆ, ಮಾತು ಕೇಳಲಿಕ್ಕಂದ್ರೆ, ಹೋಗ್ಲಿಕ್ಕಂದ್ರೆ. ಇದು ಹೇಗೆ ನಿಜ ಅಂತೀರಾ? ಹೇಗೆ ಏನು ಒಂದು ಎಚ್ಚರಿಕೆಯನ್ನು ತೊಗೋಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ? ಓಡಿಸ್ತಿರ್ತಾರೆ ದನಗಳನ್ನು ಭಾಳಷ್ಟು. ರಾಸುಗಳು ಎಷ್ಟೇ ಜೋರಿದ್ರೂ ಸಹ ಗರ್ಭ ಧರಿಸಿದ ಮೇಲೆ ಸಾಧು ಆಗಿಬಿಡ್ತವೆ, ಅಂದರೆ ಸಾಧು ಪ್ರಾಣಿಗಳಾದಂಗೆ ಆಗಿಬಿಡ್ತವೆ. ಅವುಗಳಲ್ಲಿ ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಪ್ರೊಜೆಸ್ಟ್ರಾನ್ ಪ್ರಚೋದಕ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆದಂಗೆ ರಾಸುಗಳು ಮೈಲ್ಡ್ ಆಗ್ತಾ ಬರ್ತದೆ. ಸೊ ಅಂಥ ರಾಸುಗಳನ್ನು ಸಾಮಾನ್ಯವಾಗಿ ಹೊಡೆಯುವಂಥ ಅವಶ್ಯಕತೆ ಇರೋದಿಲ್ಲ.
ಸೊ ಕೆಲವು ಸ್ವಲ್ಪ ಜೋರಿದ್ರೂ ಸಹ ಅಂಥ ರಾಸುಗಳನ್ನು ನಾವು ಹೊಡೆದಾಗ ಅವು ಏನನ್ನ ಜಂಪ್ ಮಾಡಿದಾಗ ಈ ತಗ್ಗುಗಳನ್ನು ಜಂಪ್ ಮಾಡ್ತವೆ. ಸೊ ಜಂಪ್ ಮಾಡಿದಾಗ ಏನಾಗುತ್ತೆ, ಗರ್ಭಕೋಶ ಸುರುಳಿ ಆಗ್ಬೋದು ರೀ. ಸೊ ಟಾರ್ಷನ್ ಅಂತಂದು ಹೇಳಿ ಕರಿತೀವಿ ನಾವು, ಯುಟ್ರಿನ್ ಟಾರ್ಷನ್ ಅಂತ. ಅದು ಈ ಗರ್ಭಕೋಶದ ಕಂಠದ ಮುಂದೆ ಆಗ್ಬೋದು ಅಥವಾ ಹಿಂದೆ ಆಗ್ಬೋದು, ಎರಡರಲ್ಲೂ ಸಹ ಡೇಂಜರ್. ಸೊ ಗರ್ಭಪಾತ ಆಗುತ್ತೆ, ಭ್ರೂಣ ಸತ್ತೋಗುತ್ತೆ, ಆದರೆ ಭ್ರೂಣ ಹೊರಗೆ ಬರೋದಿಲ್ಲ. ಸೊ ಇದು ಭಾಳ ಒಂದು ದೊಡ್ಡ ಡೇಂಜರ್ ಅಂತಂದೇ ಹೇಳ್ಬೋದು ನಾವು. ಸೊ ಅಂಥ ಟೈಮ್ನಲ್ಲಿ ನಾವೇನು ಮಾಡಬೇಕು, ಆ ಥರ ಏನನ್ನ ಆದ್ರೆ ಕೆಚ್ಚಲು ಇದಾಗುತ್ತೆ, ಎಲ್ಲ ಫಾರ್ಮೇಷನ್ ಆಗುತ್ತೆ, ಮತ್ತೆಲ್ಲ ಕೆಚ್ಚಲು ಬತ್ತೋಗುತ್ತೆ, ಆದರೆ ಅಬಾರ್ಷನ್ ಆಗಲ್ಲ, ಕಂದಾಕಲ್ಲ. ಒಳಗಡೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಗರ್ಭಚೀಲ ಸುರುಳಿಯಾಗಿರೋದು ಗೊತ್ತಾಗುತ್ತೆ. ಸೊ ಗರ್ಭಚೀಲ ಸುರುಳಿಯಾದಂಥ ಕೇಸುಗಳನ್ನು ನಾವು ಅದನ್ನು ರಿಲೀವ್ ಮಾಡಬೇಕು. ಅದನ್ನು ರಿಲೀವ್ ಮಾಡಿ ನಂತರ ನಾವು ಅದನ್ನು ಡೆಲಿವರಿ ಮಾಡ್ಬೇಕು ರೀ. ಇಲ್ಲ ಅಂತಂದರೆ ಒಳಗಡೆ ಸತ್ತೋಗ್ಬಿಟ್ಟು ಅದು ಪಾಯ್ಸನ್ ಆಗಿ ಯಾವುದೇ ಒಂದು ಭ್ರೂಣ ಬದುಕಿರೋವರೆಗೂ ತಾಯಿ ಜೊತೆ ಹೊಂದಾಣಿಕೆ ಇರುತ್ತೆ. ಸತ್ತ ಮೇಲೆ ಅದು ಫಾರಿನ್ ಬಾಡಿ ಥರ ಟ್ರೀಟ್ ಆಗಿಬಿಡುತ್ತೆ. ಸೊ ದೇಹ ಅದನ್ನು ಬೇರೆಯ ಒಂದು ರೂಪ ಅಂತಂದೇಳಿ ತಿಳ್ಕೊಂಡು ಅದನ್ನು ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಅಲ್ಲಿ ಫೈಬ್ರೋಸಿಸ್ ಆಗೋದಾಗಲಿ ಅಥವಾ ನಂಜಾಗೋದಾಗಲಿ, ಆ ನಂಜು ಜಾಸ್ತಿಯಾಗಿ ರಕ್ತಕ್ಕೆ ಸೇರಿದ್ರೆ ದೊಡ್ಡ ಆಕಳನ್ನು ಸಾಯುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಓಡಿಸ್ಕೊಂಡು ಹೋಗೋದು, ಅವುಗಳನ್ನ ಜಂಪ್ ಮಾಡಿಸೋದು, ಹೊಡೆಯೋದು, ಬೆದರಿಸೋದು, ಇಂಥವನ್ನ ಮಾಡಬಾರ್ದು ಆದಷ್ಟು. ಆಮೇಲೆ ಅದನ್ನು ಜನರಲ್ಲಾಗಿ ಎಲ್ಲ ರಾಸುಗಳ ಜೊತೆ ಗರ್ಭಧರಿಸಿದ ರಾಸುಗಳನ್ನು ಬಿಡಬಾರ್ದು. ಇದು ಅತಿ ಮುಖ್ಯವಾಗಿ ರೈತರು ಗಮನಿಸಬೇಕಾದಂಥದ್ದು, ಸ್ಪೆಷಲಿ ಆಫ್ಟರ್ 7 months. ಕೊನೆಯ 3 ತಿಂಗಳೇನಿದೆ ಅದು ಬಹಳ ಸೂಕ್ಷ್ಮಾವಧಿ ಅಂತಂದು ಹೇಳ್ಬೋದು. ಈ 3 ತಿಂಗಳನ್ನು ನಾವು ಅವುಗಳನ್ನು ಚೆನ್ನಾಗಿ ಕಾಪಾಡಿದ್ರೆ ಸೇಫ್ ಡೆಲಿವರಿ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ನಂಜಾಗೋದು ಅಥವಾ ಟಾರ್ಷನ್ ಆಗೋದು ಆಯಿತು ಅಂತಂದರೆ ಅದು ನೆಕ್ಸ್ಟ್ ಡೆಲಿವರಿಯಲ್ಲೂ ಸಹ ಅದು ಅಫೆಕ್ಟ್ ಆಗೋಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರೈತರು ಆ ಗರ್ಭಧರಿಸಿದ ರಾಸುಗಳನ್ನು ಹೆಚ್ಚಾಗಿ ಬೆದರಿಸಬಾರ್ದು, ಜಾಗೃತಿಯಿಂದ ನೋಡ್ಕೋಬೇಕು, ಓಡಿಸ್ಬಾರ್ದು. ಇತರೆ ದನಗಳ ಜೊತೆಗೆ ಬಿಡಬಾರ್ದು, ಸ್ಪೆಷಲಿ ಓರಿಗಳ ಜೊತೆ ಅಂತಂದು ಇರಬಾರ್ದು. ಸೊ ಎಲ್ಲ ಮುಂಜಾಗ್ರತೆಗಳನ್ನ ವಹಿಸಿದರೆ ನಾವು ಆರೋಗ್ಯವಂತ ಕರುವನ್ನು ಪಡಿಬೋದು ಅಂತಂದೇಳಿ ಈ ಮೂಲಕ ಹೇಳ್ಬೋದು. ಈಗ ಕೆಲವೊಮ್ಮೆ ಜಾನುವಾರುಗಳಲ್ಲಿ ಪ್ರತಿ ವರ್ಷವೂ ಮೇಲಿಂದ ಮೇಲೆ ಗರ್ಭಪಾತನ ಆಗ್ತಾ ಇರ್ತೈತೆ. ಎಷ್ಟು ಸಲ ಮಾಡಿದರೂ ಆಗತ್ತೆ. 3ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು ಗರ್ಭಪಾತ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಂತೀರಿ? ಒಮ್ಮೆ ಗರ್ಭಪಾತ ಆಗುತ್ತೆ, 2ನೇ ಸಲನೂ ಆಗುತ್ತೆ, 3ನೇ ಸಲ ಆಗುತ್ತೆ. ಇದೇನು ಹೆರಿಡಿಟಿಯಿಂದ ಬರ್ತದಂತೀರೋ ಅಥವಾ ಏನು ದೈಹಿಕ ಕಾರಣಗಳು ಅಥವಾ ನ್ಯೂಟ್ರಿಷನ್ ಪ್ರಾಬ್ಲಮ್ ಅಂತ ಹೇಳಿರ್ತಾವೆ, ಪೋಷಕಾಂಶಗಳ ಕೊರತೆನಂತೀರೋ ಅಥವಾ ಏನಂತ? ಇದಕ್ಕೆಲ್ಲ ಸಾಮಾನ್ಯವಾಗಿ ಈ ಕಂದು ಆಗ್ತಕ್ಕಂಥದ್ದು ಅಬಾರ್ಷನ್ಸ್ ಏನಿದೆ, ಇದು 3ನೇ ತಿಂಗಳಲ್ಲಿ ಸತತವಾಗಿ ನಿರಂತರವಾಗಿ ಆಗ್ತಾ ಇದೆ. 3 ತಿಂಗಳು ತುಂಬಿದ ತಕ್ಷಣ ಆಗ್ತಾ ಇದೆ ಅಂದರೆ ಕೆಲವು ಪ್ರೋಟೋಜುವನ್ ಡಿಸೀಸಸ್ ಅಂತ ಹೇಳ್ತೀವಿ, ಟ್ರೈಕೋಮೋನಿಯಾಸಿಸ್ ಅಂತ ಬರುತ್ತೆ. ಸೊ ಮತ್ತು ಅನಾಪ್ಲಾಸ್ಮೋಸಿಸ್ ಅಂತ ಬರುತ್ತೆ. ಸೊ ಇಂಥವನ್ನ ನಾವು ಸಸ್ಪೆಕ್ಟ್ ಮಾಡ್ಬೋದು. ಸೊ ಕಂಟಿನ್ಯೂಸ್ ಆಗಿ 3ನೇ ತಿಂಗಳಲ್ಲಿ ನಾವು ಅಬಾರ್ಷನನ್ನು ನೋಡ್ತಾ ಇದ್ದೀವಿ ಅಂದರೆ ಅಂಥವನ್ನ ನಾವು ರಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ನೆಕ್ಸ್ಟ್ 7ನೇ ತಿಂಗಳಲ್ಲಿ ಸತತವಾಗಿ ಕೆಲವು ರಾಸುಗಳು ಗರ್ಭಪಾತ ಆಗ್ತಾ ಇದ್ದಾವೆ ಅಂದರೆ ಅವುಗಳನ್ನು ಸಹ, ಅವುಗಳ ರಕ್ತವನ್ನು ಸಹ ನಾವು ಪರೀಕ್ಷೆಗೆ ಒಳಪಡಿಸಬೇಕು. ಪರೀಕ್ಷೆಗೆ ಒಳಪಡಿಸಿ ನಾವು ಕಾಯಿಲೆಗಳನ್ನು ಖಾತ್ರಿ ಮಾಡ್ಕೋಬೇಕು. ಸಾಮಾನ್ಯವಾಗಿ 2-3 ಸಾರಿ ಕಂಟಿನ್ಯೂಸ್ ಆಗಿ ಸೇಮ್ ಇದರಲ್ಲಿ ಅಬಾರ್ಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಂಜು ರೋಗಗಳೇ ಕಾರಣ. ಈ ನಾವು ಪೌಷ್ಟಿಕಾಂಶಗಳ ಕೊರತೆಯನ್ನು ನಾವು ನೋಡಿದಾಗ ಅಂಥ ಹಸುಗಳು ಯಾವ ಬೇಕಾದರೂ ಆಗ್ಬೋದು, ಕಂದಾಕ್ಬೋದು. ಅದು 4ನೇ ತಿಂಗಳಾಗಿರ್ಬೋದು, 7ನೇ ತಿಂಗಳಾಗಿರ್ಬೋದು, 9ನೇ ತಿಂಗಳಲ್ಲೂ ಆಗಿರ್ಬೋದು. ಪೌಷ್ಟಿಕಾಂಶಗಳ ಕೊರತೆ ಇದ್ದರೆ ಕಂದು ಹಾಕೋದಕ್ಕಿಂತ ಸಣ್ಣ ಕರುಗಳು ಹುಡ್ತವೆ. ಕಂದು ಹಾಕಲ್ಲ, ಬಟ್ ಜೀವಂತ ಕರುಗಳು, ಸಣ್ಣ ಕರುಗಳು ಹುಡ್ತವೆ. ಅದೇ ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ನಾವು ಪೌಷ್ಟಿಕಾಂಶಗಳ ಕೊರತೆಯನ್ನು ನೋಡಿದ್ರೆ ಆ ಒಂದು ಭ್ರೂಣ ಕರಗೋಗಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಕೊನೆಯ ಹಂತಗಳಲ್ಲಿ ನಾವು ಪೌಷ್ಟಿಕಾಂಶಗಳ ಕೊರತೆ ಇದ್ದರೂ ಸಹ ಸಣ್ಣ ಕರುಗಳು ಹುಟ್ಟುವಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಸಣ್ಣ ಕರುಗಳು ಹುಟ್ಟಿದ್ರೆ ತೂಕ ಕಡಿಮೆ ಆದರೆ ಅವು ವಾತಾವರಣಕ್ಕೆ ಹೊಂದ್ಕೊಳಲ್ಲ ಮತ್ತು ಸತ್ತೋಗೋಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಒಂದು ಹಸು ಅಥವಾ ಎಮ್ಮೆ ಪದೇ ಅಬಾರ್ಷನ್ ಆಗ್ತಾ ಇದೆ ಅಂದರೆ 3 ತಿಂಗಳಾಗಿರ್ಬೋದು ಅಥವಾ 7ನೇ ತಿಂಗಳಾಗಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿ ಯಾವ ನಂಜು ರೋಗ ಇದೆ ಅಂತ ತಿಳ್ಕೊಳೋದು ಬಹಳ ಒಳ್ಳೆಯದು. ಈಗ ಕೆಲವೊಂದಿಷ್ಟು ಮಂದಿಗೆ ಹಳ್ಳಿಯೊಳಗೆ ಗೊತ್ತೇನೆ ಆಗೋದಿಲ್ಲ ಗರ್ಭಪಾತ ಆದದ್ದು. ಕಟ್ಟಿ 4 ತಿಂಗಳಾಯ್ತು ಅಂತಂದರೆ ಅದಕ್ಕೇನು ಗರ್ಭಪಾತ ಆಗ್ತಾ ಇದೆ ಅಂದ್ರೆ ಲಕ್ಷಣಗಳು ಏನು ಬರ್ತವೆ? ಏನಾದರೂ ಸೆಕ್ರಿಷನ್ನು, ಸ್ರಾವ ಈ ಥರ ಬರ್ತಾ ಇರುತ್ತೆ. ಹೇಗೆ ಕಂಡುಹಿಡಿಬೇಕು ಅದನ್ನು ಗರ್ಭಪಾತದ್ದು ನಮ್ಮ ಜಾನುವಾರು ಸಾಕಾಣಿಕೆದಾರರು? ಭಾಳ ಒಳ್ಳೆ ಕ್ವಶನ್ ಇದು. ಗರ್ಭಪಾತ ಆಗಿದೆ ಅಂತಂದು ಹೇಳಿ ನಮಗೆ ಸಾಮಾನ್ಯವಾಗಿ 3 ತಿಂಗಳು ಒಳಗಡೆ ಏನಾನ ಗರ್ಭಪಾತ ಆಯಿತು ಅಂದರೆ ಅದು ಗೊತ್ತೇ ಆಗೋದಿಲ್ಲ. ಅದರಲ್ಲಿ ಯಾವುದೇ ಒಂದು ಡಿಸ್ಚಾರ್ಜ್ ಇರೋದಿಲ್ಲ ಅಥವಾ ಯಾವುದೇ ಒಂದು ಸ್ಮೆಲ್ ಇರಲ್ಲ, ಏನೂ ಇರಲ್ಲ. ಯಾಕಂದರೆ 3 ತಿಂಗಳ ಒಳಗಡೆ ಭ್ರೂಣ ಭಾಳ ಚಿಕ್ಕದಿರುತ್ತೆ. ಅದು ಕರಗೋದ್ರೆ ಅದು ಗೊತ್ತೇ ಆಗೋದಿಲ್ಲ. ರೀಸಸ್ಸಲ್ಲಿ ಅದು ಗೋಮೂತ್ರದ ಮುಖಾಂತರ ಹೊರಗೆ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಆದರೆ ಈ 5ನೇ ತಿಂಗಳು, 3 ತಿಂಗಳು ತುಂಬಿದ ಮೇಲೆ ಏನನ್ನ ಅಬಾರ್ಷನ್ಸ್ ಆಯಿತು ಅಂದರೆ ಅಂಥ ಒಂದು ಇದರಲ್ಲಿ ಜ್ವರ ಇರ್ಬೋದು, ಅಥವಾ ಫೀಟಲ್ ಮೆಂಬ್ರೇನ್ಸು ಒಳಗಡೆ ಉಳ್ಕೊಳೋಂಥ ಸಂದರ್ಭ ಇರ್ತತೆ, ಅಥವಾ ಯೋನಿಯ ಭಾಗದಿಂದ ಹೊರಗಡೆ ಜೋತು ಬಿದ್ದಿರುತ್ತೆ, ಅಥವಾ ಕೆಟ್ಟ ದ್ರವ ಹೊರ ಬರ್ತಾ ಇರುತ್ತೆ, ವಾಸನೆ ಇರುತ್ತೆ, ಕೆಲವೊಮ್ಮೆ ರಕ್ತ ಬರ್ಬೋದು, ಕೆಲವೊಮ್ಮೆ ಕೀವು ಬರ್ಬೋದು, ಕೆಲವೊಂದು ಮಮ್ಮಿಫಿಕೇಶನ್ ಅಂತ ಆಗುತ್ತೆ.
ಮಮ್ಮಿಫಿಕೇಷನ್, ಮಸರೇಷನ್ ಅಂತಂದು ಹೇಳಿ ಕೆಲವು ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾಳ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಮಸರೇಷನ್ ಟೈಮ್ನಲ್ಲಿ ಎಸ್ಪೆಷಲಿ. ಸೊ ಒಳಗಡೆ ಬೋನ್ಸ್ ಅಷ್ಟೇ ಬರ್ತಾ ಇರುತ್ತೆ. ಕೆಲವೊಂದು ಸಾರಿ ಸಗಣಿ ಹಾಕಿದಾಗೆಲ್ಲ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ, ಕರುವಿನ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ. ಸೊ ಈ ಥರ ಒಂದು ಲಕ್ಷಣಗಳನ್ನ ಕಂಡು ಬಂದಾಗ, ಜ್ವರ ಏನನ್ನ ಇದ್ದಾಗ ಅಂಥ ಒಂದು ಲಕ್ಷಣಗಳನ್ನು ಗಮನಿಸಿ ರೈತರು ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿಸಬೇಕು. ಅದು ಒಂದೇ ಇದರ ಒಂದು ಪ್ರಮುಖ ಲಕ್ಷಣ ಆಗುತ್ತೆ. ಸೊ ಗರ್ಭಧರಿಸಿದ ಅಂದರೆ ಕೃತಗರ್ಭಧಾರಣೆ ಮಾಡಿದ ಮೇಲೆ ಸಾಮಾನ್ಯವಾಗಿ 4ನೇ ತಿಂಗಳಲ್ಲಿ ಗರ್ಭ ಪರೀಕ್ಷೆ ಮಾಡಿಸ್ಬೇಕು. ಗರ್ಭ ಪರೀಕ್ಷೆ ಮಾಡಿಸಿ ಅದು ನೆಗೆಟಿವ್ ಇದೆ ಅಂತ ಅಂದರೆ ಪುನಃ ಮತ್ತೆ ಅದನ್ನು ಗರ್ಭಧಾರಣೆಗೆ ಒಳಪಡಿಸ್ಬೇಕಾಗತ್ತೆ. ಈ ಅನೇಕ ಬಾರಿ ನಾವು ರಿಪೀಟ್ ಬ್ರೀಡಿಂಗ್ ಅಂತೇಳಿ ಕರಿತೀವಿ. 3-4 ಸರಿ ಕೃತಗರ್ಭಧಾರಣೆ ಮಾಡಿದರೂ ಸಹ ಆರೋಗ್ಯವಂತ ಹಸು ರಿಪೀಟ್ ಆಗ್ತಾನೆ ಇರುತ್ತೆ, ಆಗ ನಿಲ್ಲೋದಿಲ್ಲ, ಗರ್ಭ ಧರಿಸೋಲಿಲ್ಲ. ಸೊ ಗರ್ಭಧಾರಣೆ ಮಾಡಿದಾಗ್ಯೂ ಗರ್ಭ ಧರಿಸುವುದಿಲ್ಲ. ಸೊ ಅಂಥ ಒಂದು ಹಸುಗಳಿಗೆ ನಾವು ಮುಖ್ಯವಾಗಿ ಪೌಷ್ಟಿಕಾಂಶಗಳ ಕೊರತೆ ಅಂತ ಹೇಳ್ಬೋದು. ಸೊ ಪೌಷ್ಟಿಕಾಂಶಗಳನ್ನು ನಾವು ಪೂರೈಕೆ ಮಾಡಿದ್ದಾದಲ್ಲಿ ಸ್ಪೆಷಲಿ ಮಿಶ್ರತಳಿ ಹಸು ಸಾಕಾಣಿಕೆಯಲ್ಲಿ ಖನಿಜ ಮಿಶ್ರಣಗಳ ಪೂರೈಕೆ, ಖನಿಜ ಮಿಶ್ರಣ ಮತ್ತು ಈ ಜೀವಸತ್ವಗಳ ಪೂರೈಕೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿ ಹಸುವಿಗೂ ಸಹ ಉತ್ತಮ ಕರುಗಳನ್ನು ಪಡಿಬೇಕು ಅಂತಂದರೆ ಗರ್ಭಪಾತ ಆಗದಂಗೆ ನೋಡ್ಕೋಬೇಕು. ಪ್ರಚೋದಕಗಳ ಕೊರತೆ ಉಂಟಾಗಬಾರ್ದು ಅಂದರೆ ಸರಿಯಾದ ಆಹಾರವನ್ನು ಕೊಡಬೇಕು. ಆಹಾರ ಕ್ರಮ ಅಂತ ಅಂದ ತಕ್ಷಣ ನಾವು ಒಣಮೇವು, ಹಸಿರು ಮೇವು ಮತ್ತು ದಾಣಿ ಮಿಶ್ರಣ 3 ನಾವು ಸಹ ಅಂಥ ರಾಸುಗಳಿಗೆ ಕೊಡಬೇಕು. ಇವೆಲ್ಲವುಗಳನ್ನು ಕೊಟ್ಟು ಖನಿಜ ಮಿಶ್ರಣ ಪ್ರತಿ ಹಸುವಿಗೆ ಅಥವಾ ಎಮ್ಮೆಗೆ 50 ಗ್ರಾಮ್ ಪ್ರತಿನಿತ್ಯ ಕೊಡಬೇಕು. ಹಾಲು ಕೊಡ್ತಕ್ಕಂಥ ರಾಸುಗಳಾಗಿರ್ಬೋದು ಅಥವಾ ಗರ್ಭ ಧರಿಸಿರ್ತಕ್ಕಂಥ ರಾಸುಗಳಾಗಿರ್ಬೋದು, ಪ್ರತಿನಿತ್ಯ 50 ಗ್ರಾಮ್ ಖನಿಜ ಮಿಶ್ರಣ ಪುಡಿಯನ್ನು ಕೊಟ್ಟರೆ ಬಹುತೇಕ ಗರ್ಭಪಾತದ ತೊಂದರೆಗಳನ್ನು ನಾವು ನಿವಾರಣೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಅವರೇ, ಇದುವರೆಗೂ ಜಾನುವಾರುಗಳಲ್ಲಿ ಆಗ್ತಕ್ಕಂಥ ಗರ್ಭಪಾತಕ್ಕೆ ಕಾರಣ, ಪರಿಹಾರ, ಜೊತೆಗೆ ಏನು ಮುನ್ನೆಚ್ಚರಿಕೆಯನ್ನು ನಮ್ಮ ಜಾನುವಾರು ಸಾಕಾಣಿಕೆದಾರರು ತಗೋಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಜಾನುವಾರು ಸಾಕಾಣಿಕೆದಾರರು ಇಂಥ ವಿಚಾರವನ್ನು ಗಮನಿಸಿ ಜಾನುವಾರುಗಳ ಬಗ್ಗೆ ಹೆಚ್ಚಿನ ವಿಶೇಷವಾದಂಥ, ಅದರಲ್ಲಿ ಗರ್ಭಧರಿಸಿದಂಥ ಜಾನುವಾರುಗಳ ಒಂದು ಕಾಳಜಿಯನ್ನು ಮಾಡಲಿ ಅಂತೇಳಿ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.